ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯದಲ್ಲಿ 2028ರ ವಿಧಾನಸಭಾ ಚುನಾವಣೆಗೆ ಇನ್ನೂ ಕೂಡ ಸಮಯ ಇದ್ರೂ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ತೆರೆಮರೆಯಲ್ಲೇ ಕಸರತ್ತನ್ನ ಆರಂಭ ಮಾಡಿದೆ. ಸ್ಪರ್ಧಿಗಳು ತಮ್ಮ ಕ್ಷೇತ್ರಗಳನ್ನ ಈಗಾಗಲೇ ಆರಿಸಿಕೊಳ್ತಾ ಇದ್ದಾರೆ. ಎದುರಾಳಿಗಳಿಗೆ ಸವಾಲ್ ಹಾಕ್ತಿದ್ದಾರೆ. ಇದೀಗ ಅರಸೀಕೆರೆ ಕ್ಷೇತ್ರದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸ್ಪರ್ಧಿಸುವಂತ ವಿಚಾರ ಸದ್ದು ಮಾಡಿದೆ. ಶಾಸಕ ಕೆ.ಎಂ. ಶಿವಲಿಂಗೇಗೌಡರು ತಾಕತ್ತಿದ್ರೆ ಬರ್ಲಿ ಅಂತ ಎಚ್.ಡಿ. ರೇವಣ್ಣ ಅವ್ರಿಗೆ ಸವಾಲು ಹಾಕಿದ್ದಾರೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಮುಂಬರುವ 2028ರ ವಿಧಾನಸಭಾ ಚುನಾವಣೆಗೆ ಅರಸೀಕೆರೆ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಅರಸೀಕೆರೆ ಕ್ಷೇತ್ರದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸ್ಪರ್ಧಿಸುವ ವಿಚಾರಕ್ಕೆ ಶಾಸಕ ಶಿವಲಿಂಗೇಗೌಡರು ಗರಂ ಆಗಿದ್ದಾರೆ. ದೇವೇಗೌಡರ ಕುಟುಂಬದ ವಿರುದ್ಧ ಗುಡುಗಿದ ಶಾಸಕ ಶಿವಲಿಂಗೇಗೌಡರು ತಾಕತ್ತಿದ್ರೆ ಬರ್ಲಿ, ಬಂದು ನಿಲ್ಲಲಿ ಅಂತ ಸವಾಲ್ ಹಾಕಿದ್ದಾರೆ. ಶಿವಲಿಂಗೇಗೌಡರನ್ನ ಎಲ್ಲಿ ನಿಂತ್ಕೊತಾನಂತೆ ನಾನು ಒಳಗೆ ಕುತ್ಕೋಣ. ನಾನು ಯಾಕ್ರಿ ಹೋಗೋಣ ಒಳಗೆ? ನನ್ನ ಭೂಮಿ, ನನಗೆ ಜನ್ಮ ಕೊಟ್ಟಿರ್ತಕ್ಕ, ನನ್ನ ರಾಜಕೀಯ ಜನ್ಮ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ಅರಸೀಕೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕಟೌಟ್ಗೆ ಶಾಸಕ ಶಿವಲಿಂಗೇಗೌಡರು ಹಾಲಿನ ಅಭಿಷೇಕ ಮಾಡಿದ್ರು. ಆ ಬಳಿಕ ಮಾತನಾಡಿದ್ದಾರೆ. ನಾನು ಅರಸೀಕೆರೆಯನ್ನ ಬಿಟ್ಟು ಹೊಳೆ ನರಸೀಪುರಕ್ಕೆ ಯಾಕೆ ಹೋಗಲಿ? ನಾನು ಇಲ್ಲೇ ರಾಜಕೀಯ ಮಾಡ್ತೀನಿ, ಇಲ್ಲೇ ಬದುಕ್ತೀನಿ, ಇಲ್ಲೇ ಸಾಯ್ತೀನಿ. ಇದು ನನಗೆ ರಾಜಕೀಯ ಪುನರ್ಜನ್ಮ ನೀಡಿದ ಭೂಮಿ. ಇದು ರಣರಂಗ, ಮಹಾಭಾರತ. ಇವತ್ತೇ ಘೋಷಣೆ ಮಾಡ್ತೀನಿ. ನಾನು ತಾಕತ್ತಿದ್ರೆ ಬರ್ಲಿ ಅಂತ ಚುನಾವಣೆಗೆ ಸ್ಪರ್ಧೆ ಮಾಡ್ಲಿ ಅಂತ ರೇವಣ್ಣ ಅವ್ರಿಗೆ ಶಿವಲಿಂಗೇಗೌಡರು ಸವಾಲು ಹಾಕಿದ್ದಾರೆ. ಈ ಭೂಮಿಲೇ ಸಾಯ್ತೀನಿ, ಇಲ್ಲಿ ಬದುಕ್ತೀನಿ. ಆದ್ರೆ ನಾನು ಯಾವುದೇ ಕಾರಣದಿಂದ ನನ್ನ ಜೀವನದಲ್ಲಿ ರಾಜಕೀಯ ಬಿಟ್ಟು ಮನೆಗೆ ಹೋದ್ರು ನಾನು ಅರಸೀಕೆರೆ ಬಿಡೋ ಪ್ರಶ್ನೆ ಇಲ್ಲ. ಇದು ಶುರುವಾಗುತ್ತಿದ್ದು ಇನ್ನಿಲ್ಲ. ನಾನು ಯಾವತ್ತೂ ಕೂಡ ಹೆಂಡತಿ ಮಕ್ಕಳನ್ನ ಕಟ್ಟಿಕೊಂಡು ರಾಜಕೀಯ ಮಾಡಲ್ಲ. ಸಿದ್ದರಾಮಯ್ಯ ಅವರ ಫೋಟೋ ಮುಂದೆ ನಿಂತು ಹೇಳ್ತಾ ಇದ್ದೀನಿ, ನನ್ನ ಮಗನನ್ನು ಕೂಡ ರಾಜಕೀಯಕ್ಕೆ ತರೋದಿಲ್ಲ. ಹಾಸನದಲ್ಲಿ ಇನ್ನು ಮುಂದೆ ರಣರಂಗವೇ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಮುಂಬರುವಂತಹ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ಕೂಡ ಪಕ್ಷಗಳು ಅಲರ್ಟ್ ಆಗಿದ್ದಾವೆ. ತಮ್ಮ ತಮ್ಮ ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳನ್ನ ಸೆಳೆಯೋದಕ್ಕೆ ಮುಂದಾಗಿರುವಂತಹ ಸ್ಪರ್ಧಿಗಳು ಎದುರಾಳಿಗಳ ವಿರುದ್ಧ ಸಮರ ಸಾರ್ತಿದ್ದಾರೆ. ಈ ಶಿವಲಿಂಗೇಗೌಡರು ಮತ್ತು ಎಚ್.ಡಿ. ರೇವಣ್ಣ ಅವರ ಸಮರ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ರಾಜಕೀಯ ನೋಡೋಣ. ಇದು ರಣರಂಗ, ಮಹಾಭಾರತ ಇವತ್ತು ಘೋಷಣೆ ಮಾಡಿದ್ದೀನಿ. ತಾಕತ್ತಿದ್ರೆ ಬರ್ಲಿ ಇಲ್ಲಿಗೆ, ಅದೇನಾಗುತ್ತಾ ಅದು ನೋಡೋಣ. ಆ ಯುದ್ಧ ತಾಕತ್ತಿದ್ರೆ ಬರ್ಲಿ ಇಲ್ಲಿಗೆ.